ಆಮೇಲೆ ಐ ಆಮ್ ಕ್ಯೂರಿಯಸ್, ಈ ಸೋಷಿಯಲ್ ಮೀಡಿಯಾ ಕಮೆಂಟ್ಸು ಅಥವಾ ಜನರ ಥಾಟು ಏನು ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ ಅದ್ರ ಮೇಲೆ ಸ್ಟೋರೀಸ್ ಚೇಂಜ್ ಆಗುತ್ತಾ? ನೀವು ಸೇರಿದಂತೆ ಬೇರೆ ನಿರ್ದೇಶಕರ ಬಗ್ಗೆನೂ ಕೇಳ್ತಾ ಇದ್ದೀನಿ. ಇಲ್ಲ ಅಂದರೆ ಒಂದು ಲೆವೆಲ್ಗೆ ಖಂಡಿತ ಅದನ್ನು ಕನ್ಸಿಡರ್ ಮಾಡೋ ಹಂಗೆ ಆಗುತ್ತೆ. ಬಿಕಾಸ್ ಅತ್ಯಂತ ಕಮೆಂಟ್ಸ್ ಒಂದೇ ಥರ ಬಂದಾಗ ದಿಸ್ ಇಸ್ ವಾಟ್ ದೇ ವಾಂಟ್ ಅಂತ ಗೊತ್ತಾಗತ್ತೆ ನಮಗೆ. ಇನ್ನು ಕೆಲವು ಸಲ ಓಕೆ ಅಂದರೆ ಕತೆ ಹೇಗೆ ಹೋಗಬೇಕೋ ಹಾಗೆ ಹೋಗಲಿ ಅಂತ ಬಿಡೋದಾಗುತ್ತೆ. ಬಟ್ ಈಗ ನೀವು ಹೇಳಿದ್ರಲ್ಲ, ಈಗ ನಿತ್ಯ ನಿಧಿ ಕರ್ಣನ್ ಮದುವೆ ವಿಚಾರ ಬಂದಾಗ ನಾವು ಸ್ವಲ್ಪ ವಿವೇಶೇಕಿ ಅಂದರೆ ಇದೇನು ಸರಿನಾ ಅಲ್ವಾ ಬಿಕಾಸ್ ಕಮೆಂಟ್ಸ್ ವರ್ ಸೋ ಸ್ಟ್ರಾಂಗ್. ನಾವು ಅದಕ್ಕೆ ರಿಯಾಕ್ಟ್ ಮಾಡೋ ಹಂಗೆ ಆಯಿತು. ಸೊ ಅದಕ್ಕೆ ತಕ್ಕಾಗ ಅಲ್ಲಿ ಇಲ್ಲಿ ಸ್ವಲ್ಪ ಸಣ್ಣ ಟ್ವೀಕ್ಗಳು ಕೊಟ್ಟು ಜನಕ್ಕೊಂದು ಆಶ್ವಾಸನೆ ಕೊಟ್ವಿ, ಇಲ್ಲ ವೆಯ್ಟ್ ಮಾಡಿ, ಇದೇನೋ ಬೇರೇನೋ ಆಗೋದಿದೆ, ವೆಯ್ಟ್, ಹುಷಾರು ಸಮಾಧಾನ. ಸೊ ವಿ ಡೂ ದ್ಯಾಟ್. ಹೆಂಗಿರುತ್ತೆ ಈ ಸೀರಿಯಲ್ TRP ಮತ್ತು ಜನರ ಭಾವನೆಗಳು, ಈ ಚಾಲೆಂಜಸ್ ಹೇಗಿರುತ್ತೆ? ಆಮೇಲೆ ಎಂಡ್ ಆಫ್ ದ ಡೇ ನೀವು ಯು ಆರ್ ಅ ಹ್ಯೂಮನ್ ಬೀಯಿಂಗ್, ಮನುಷ್ಯರು ನೀವು, ನಿಮಗೂ ಅದರ ಇಂಪ್ಯಾಕ್ಟ್ ಆಗ್ತಿರುತ್ತೆ. ಯಾರೋ ಬಂದು ಏನೋ ಮಾತಾಡ್ತಾರೆ, ಆ ಸೀರಿಯಲ್ ಜೊತೆಗೆ ಹೆಂಗೆ ಕನೆಕ್ಟೆಡ್ ಇರ್ತಾರೆ ಅಂದರೆ ನಿಮ್ಮನ್ನೇ ತಪ್ಪಿತಸ್ಥ ಮಾಡ್ತಾರೆ. ಹೆಂಗಿರುತ್ತೆ ಆ ಚಾಲೆಂಜಸ್ ಒಬ್ಬ ನಿರ್ದೇಶಕಿಯಾಗಿ, ಒಬ್ಬ ನಿರ್ಮಾಪಕಿಯಾಗಿ ಬೇರೆ ಅಪ್ರೋಚ್ ಆಗುತ್ತೆ, ನಿರ್ಮಾಪಕಿಯಾಗಿ ಬೇರೆ ಅಪ್ರೋಚ್ ಆಗುತ್ತೆ ಭಾವನಾ. ಬಿಕಾಸ್ ಹಿಯರ್ ಒನ್ ಇಸ್ ಕ್ರಿಯೇಟಿವಿಟಿ, ಒನ್ ಇಸ್ ಬಿಸ್ನೆಸ್. ಓಕೆ. ಸೊ ನಾವು ಕ್ರಿಯಾತ್ಮಕವಾಗಿ ಯೋಚನೆ ಮಾಡಿಕೊಂಡಾಗ ಖಂಡಿತ ನಾವು ಜನದ ಭಾವನೆಗಳಿಗೆ ಒತ್ತು ಜಾಸ್ತಿ ಕೊಡ್ತೀವಿ. ಇಫ್ ಐ ಆಮ್ ಟಾಕಿಂಗ್ ಆ್ಯಸ್ ಎ ಪ್ರೊಡ್ಯೂಸರ್, TRPಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ ನಾನು. ಬಿಕಾಸ್ ನನಗೆ ಹಣ ಮಾಡೋದು ಮುಖ್ಯ ಅಲ್ವಾ. ಸೊ ಎಲ್ಲವನ್ನೂ ನಾವು ಆ ಥರ ಭಾವನಾತ್ಮಕವಾಗೇ ನೋಡ್ಕೊಂಡು ಅದಕ್ಕೇನು ಬೇಕೋ ತಿರುವು ಕೊಡೋಕ್ಕಾಗಲ್ಲ. ಇಟ್ ಈಸ್ ಆಲ್ಸೋ ರಿಸರ್ಚ್ ಟೀಮ್, ಇಟ್ ಈಸ್ ಆಲ್ಸೋ ಅವರ್ ರೇಟಿಂಗ್ಸ್. ನಾವೇನು ಮಾತಾಡ್ತೀವಿ ವಾರ ಏನು ಮೀಟಿಂಗ್ಸ್ ಆಗುತ್ತೆ, ಏನು ನಮ್ಗೆ ಇನ್ಪುಟ್ಸ್ ಬರುತ್ತೆ, ಇಂಥದ್ರ ಮೇಲೆ ಹೋಗಬೇಕು, ಇಂಥ ಕತೆ, ಇಂಥ ಕ್ಯಾರೆಕ್ಟರ್ ಮೇಲೆ ಹೋಗಬೇಕು ಅಂದಾಗ ಖಂಡಿತ ನಾವು ಅದ್ರ ಕಡೆ ಕೆಲಸ ಮಾಡಲೇಬೇಕಾಗತ್ತೆ. ಪ್ಯಾರಲಲಿ ಜನರ ಭಾವನೆಗಳು, ಜನರಿಗೆ ಏನಿಷ್ಟ ಅದನ್ನು ಕೊಟ್ಟು ಬ್ಲೆಂಡ್ ಮಾಡ್ಕೊಂಡು ಹೋಗ್ತಿರ್ತೀವಿ, ವಿಚ್ ಇಸ್ ಅ ಲಿಟಲ್ ಚಾಲೆಂಜಿಂಗ್. ಬಟ್ ಖಂಡಿತ ನಮ್ಮ ಹೊತ್ತು ಆ್ಯಸ್ ಎ ಪ್ರೊಡ್ಯೂಸರ್ ನಾನು ಏನು ನಮಗೆ ನಂಬರ್ಸ್ ಬರೋದಕ್ಕೆ ಏನು ನಾವಲ್ಲಿ ಯಾವ ಥರ ಟ್ವೀಕ್ ಮಾಡಿದ್ರೆ ಬೆಟರು, ಏನು ಮಾಡಬೇಕು ಅದ್ರ ಕಡೆನೇ ಹೆಚ್ಚು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು. ಇನ್ನೊಂದು ಕ್ಯೂರಿಯಸ್ ಕ್ವೆಶ್ಚನ್ನು, ಬೇರೆ ವಾಹಿನಿಯಲ್ಲಿ ಬರ್ತಾ ಇರೋ ಸೀರಿಯಲ್ ಮತ್ತು ನೀವು ಪ್ರೊಡ್ಯೂಸ್ ಮಾಡ್ತಾ ಇರೋ, ಡೈರೆಕ್ಟ್ ಮಾಡ್ತಾ ಇರೋ ಸೀರಿಯಲ್ ಎರಡರದ್ದು ನೀವು ಅಕ್ಕಪಕ್ಕ ಒಂಥರ ಕಾಂಪಿಟೇಷನ್ ಇರುತ್ತಾ? ಅವ್ರದ್ರಲ್ಲಿ ಅದು ಕ್ಲಿಕ್ ಆಯಿತು, ಐ ಶುಡ್ ಡೂ ಸಮಥಿಂಗ್, ಹಾಗೇನಾದರೂ ಮಾಡಬೇಕು, ಹಿಂಗೇನಾದರೂ ಆಲೋಚನೆಗಳಿರುತ್ತಾ? ಅಥವಾ ರಿಸರ್ಚ್ ಟೀಮ್ ಹಂಗಿದ್ದೇನಾದರೂ ಅದ್ರ ಮೇಲೆ ವರ್ಕ್ ಮಾಡುತ್ತಾ? ಖಂಡಿತ ಕಾಂಪಿಟೇಷನ್ನ ನಾವು ಗಮನಿಸಲೇಬೇಕಾಗತ್ತಲ್ವ. ಸೊ ಗಮನಿಸಿದಾಗ ಎಲ್ಲವನ್ನೂ ತೊಗೊಳಕ್ಕಾಗಲ್ಲ. ಯಾವುದೋ ಕೆಲವು ಅಂಶಗಳು ಅವ್ರದ್ರಲ್ಲಿ ಅದು ಪೀಕಿಗೆ ಹೋಗ್ತಿದೆ ಅಂದರೆ ನಾವಿಲ್ಲೇನೋ ಒಂದು ಬೇರೆ ಥರ ಮಾಡಬೇಕಾಗತ್ತೆ ಅಂತ ಖಂಡಿತ ಅದ್ರ ಮೇಲೆ ಕೆಲಸ ಲರ್ನಿಂಗ್ ಆಗುತ್ತೆ. ಎಸ್. ಯಾವಾಗ ಶ್ರುತಿ ನಾಯ್ಡು ಅವರಿಗೆ ತುಂಬ ಸ್ಟ್ರೆಸ್ಫುಲ್ ಅನಿಸಿದ್ದು ಲೈಫಲ್ಲಿ? ನನ್ನ ದಿನ ಸ್ಟ್ರೆಸ್ಫುಲ್ ಆಗಿರುತ್ತೆ. ನೀವು ನನ್ನ ನೋಡ್ಬೇಕು ಬೆಳಗ್ಗೆ ಎದ್ದರೆ ಫಾರ್ ಎವರ್ ಐ ಆಮ್ ಸ್ಟ್ರೆಸ್ಡ್. ಬಟ್ ಏನಂದರೆ ಒಂದು ಓಟ ಇದೆಯಲ್ಲ, ನನಗೆ ಆ ಓಟ ನಿಲ್ಸೋಕ್ಕೆ ಇಷ್ಟ ಇಲ್ಲ. ಏನೋ ಅಂದ್ಕೊಂಡು ಓಡ್ತಾ ಇದ್ದೀನಲ್ಲ, ಅದು ಎಲ್ಲಿಗೆ ಓಡ್ತಿದ್ದೀನೋ ಗೊತ್ತಿಲ್ಲ, ಬಟ್ ಏನೋ ಒಂದು ಓಟ ಇದೆಯಲ್ಲ, ದಟ್ ಗಿವ್ಸ್ ಲಾಟ್ ಆಫ್ ಎನರ್ಜಿ, ಲಾಟ್ ಆಫ್ ಹ್ಯಾಪಿನೆಸ್. ಅದನ್ನು ನಿಲ್ಸಕ್ಕೆ ನಾನು ಇಷ್ಟಪಡ್ತಿಲ್ಲ. ಸೊ ಏನೇನು ಈಗ ನನಗೆ ಫಸ್ಟ್ ಕನ್ನಡದ ವೆಬ್ ಸೀರೀಸ್ ಮಾಡಿದಾಗ ಅವ್ರು ಕೊಡೋ ಹಣ ಆಗಲಿ ಅಥವಾ ಅದು ಹೇಗೆ ರೀಚ್ ಆಗ್ಬೋದು ಅದೆಲ್ಲ ಸೆಕೆಂಡ್ರಿ. ಐ ವಾಸ್ ಸೋ ಹ್ಯಾಪಿ, ಐ ವಾಸ್ ಸೋ ಎಕ್ಸೈಟೆಡ್. ಓಕೆ, ನನಗೆ ಆಪರ್ಚುನಿಟಿ ಸಿಕ್ತಲ್ಲ, ತುಂಬ ಚೆನ್ನಾಗಿ ಮಾಡಬೇಕೀಗ. ಸೊ ಇವತ್ತಿಗೂ ಹಿಂದಿ ಇಂಡಸ್ಟ್ರಿ ಇರ್ಬೋದು, ತೆಲುಗು ಇಂಡಸ್ಟ್ರಿ ಇರ್ಬೋದು. ಈಗ ನಮಗೆ ತೆಲುಗೂಲಿ ಅಯ್ಯನ ಮನೆ ಬಂದಿದ್ದಕ್ಕೆ ಆಹಾದವ್ರು ಕರೆದು ನನಗೆ ಇನ್ನೊಂದು ವೆಬ್ ಸೀರೀಸ್ ಕೊಟ್ಟಿದ್ದಾರೆ, ತೆಲುಗು ವೆಬ್ ಸೀರೀಸ್. ಸೊ ಅಗೇನ್ ನಾವು ಐ ಆಮ್ ರನ್ನಿಂಗ್ ಟುವರ್ಡ್ಸ್ ದ್ಯಾಟ್. ಅಲ್ಲೇನೋ ಒಂದು ಬೇರೆ ಮಾಡಬೇಕು, ಅಲ್ಲಿಂದ ನೆಟ್ಫ್ಲಿಕ್ಸ್ಗೆ ಹೋಗಬೇಕು. ಸೊ ದ್ಯಾಟ್ ರಶ್ ವಾಟ್ ಐ ಹ್ಯಾವ್, ಅಫ್ಕೋರ್ಸ್ ತುಂಬ ಸ್ಟ್ರೆಸ್ಫುಲ್, ಅದು ತುಂಬ ಸ್ಟ್ರೆಸ್ಫುಲ್. ಬಿಕಾಸ್ ಏನೇನೋ ಬೇರೆ ಬೇರೆ ಥರದ ವಾತಾವರಣಗಳಿಗೆ, ಚಾಲೆಂಜಸ್ಗಳಿಗೆ ನಮ್ಮನ್ನು ನಾವು ಒಡ್ಗೋತಾ ಇರ್ತೀವಿ. ಸೊ ಇಟ್ ಈಸ್ ಸ್ಟ್ರೆಸ್ಫುಲ್, ಬಟ್ ಐ ಲವ್ ದಟ್ ಸ್ಟ್ರೆಸ್. ನನಗೆ ಅದು ಬಿಡೋಕ್ಕೆ ಇಷ್ಟ ಇಲ್ಲ.